लोकनाना ನಿಮಗೆ ಕ್ಯಾ ಮಾಲೂಮ್ ಅರೆ ಮಂಗಳವಾರಾಗೆ ರಜಾಗೆ ಇತ್ತಿಲ್ಲ ಅದ್ರದ್ದು ಸೋಮವಾರಾಗೆ ಕಟ್ಬಿಟ್ಟೈತೆ ಅಂತೆ ರಜಾಗೆ ನಂಗೂ ಗೊತ್ತುಕೊಳ್ಳೋ ಪಸ ಜಾತದ ಗೊತ್ತೆ ಮಹಾವೀರ ಜಯಂತಿ ಫಸ್ಟ್ 31ನೇ ತಾರೀಕು ಮಂಗಳವಾರ ಅಂತ ಇತ್ತಂತೆ ಆಮೇಕಿಂದನ 30ನೇ ತಾರೀಕಿಗೆ ಮಾಡಿದಂತೆ ಅದು ಯಾಕೆ ಎಂಬುದು ಗೊತ್ತಿಲ್ಲಪ್ಪ ಆದ್ರೂ ಮಂಗಳವಾರದ ಬದಲು ಸೋಮವಾರ ರಜಾ ಕೊಟ್ಟಿದ್ದಾರೆ ಮಂಗಳವಾರ ತಿರ್ಗಾ ಸ್ಕೂಲ್ಗೆ ಹೋಗ್ಬೇಕು ನೀನ್ ಹಂಗ ಅನ್ಕೊಂಡು ಸೋಮವಾರ ಮಂಗಳವಾರ 2 ದಿನ ರಜಾ ಕೊಟ್ಟಿದ್ದಾರೆ ಅಂತ ಮನೆಗೆ ಇದ್ದೀಯ ಕಣಲು ಅರೆ ನೈ ಲೋಕನಣ್ಣ ಅರೆ ಹಂಗೆ ಮಾಡ್ಬಿಟ್ರೆ ನಿಮ್ದಿಗೆ ಪರೀಕ್ಷೆದು ಒಳಗೆ ಫೇಲ್ಗೆ ಆಗ್ಬಿಟ್ಟೈತೆ ಆಮೇಲೆ ಮುಂದಿನ ವರ್ಷನೂ 2ನೇ ಕ್ಲಾಸ್ ಒಳಗೆ ಕುತ್ಕೊಂಡ್ಬೇಕಾಗ್ತೈತೆ ಇಲ್ಲ ಇಲ್ಲಿಗೆ ಮಂಗಳವಾರ ಆಗಿ ಬಂದ್ಬಿಟ್ಟೈತೆ ಈ ಸ್ಕೂಲ್ದು ಒಳಗೆ ಆಮೇಕಿಂದನ ಮಾರ್ತಿಗಿರ್ತೋದಿ ಈಗಲೇ ಇನ್ನೊಂದ್ಸತಿ ನಾ ಜಾಸ್ತಿ ರಜಾ ಕೊಟ್ಟಿರೋದು ಸೋಮವಾರ ಈ ಸ್ಕೂಲ್ಗೆ ಹೋಗ್ಬೇಕಾಗಿರೋದು ಮಂಗಳವಾರ ಲೋಕನಣ್ಣ ಕರೆಕ್ಟ್ ನಮ್ದಿಗೆ ಜಾಸ್ತಿಯಾಗಿ ಇಟ್ಕೊಂಡ್ಬಿಟ್ಟೈತೆ ಅರೆ ಅದು ಇರ್ಲಿ ಲೋಕನಣ್ಣ ಅರೆ ನಮ್ದಿಗೆ ಮಂಜುನು ಅಣ್ಣ ಬೆಳಗ್ಗೆಯಿಂದಾನು ಕಾಣ್ತಾನೆ ಇಲ್ಲ ದಿಕಾನಿ ನಿಮ್ದಿಗೆ ಏನಾದ್ರೂ ಕಾಣಿಸ್ತು ಏಳೆ ಬೆಳಿಗ್ಗೆ ಎದೆದಷ್ಟೆಲ್ಲ ಹೋಗಿದ್ನಪ್ಪ ಪುಟ್ರಂಗಜ್ಜಿ ಯಾತ್ಕೊನವ್ರ ತಾತನ ಜೊತೆಗೆ ಹೊಲ್ಟಾಗ ಹೋದ ಅಂತ ಹೇಳ್ತು ಇನ್ನೊಬ್ಬ ಇದಾನೋ ಇಲ್ವೋ ಓ ಈ ಸಾಕ್ಯಾ ಅದಕ್ಕೆ ಮಂಜಿನ ಹಣ್ಣ ಇಲ್ಲಿ ಎಲ್ಲೂ ಕಾಣಿಸ್ತಾನೆ ಇಲ್ಲ ಅರೆ ಹೊಲಾದ ಹತ್ರ ಹೋಗೋದಾದ್ರೆ ನಮ್ದಿಗೇನು ಕರಿಬೇಕಾಗಿತ್ತು ಇಲ್ಲ ನಮ್ದಿಗೆ ಬಿಟ್ಬಿಟ್ಟು ಹೋಗೈತೆ ಇಲ್ಲ ಮಂಜಿನ ಹಣ್ಣ ಹೊಲ್ಟಕ್ಕೆ ತಕ್ಕ ಮಾಡಕ್ಕೆ ನಾವು ಹೋಗಿದ್ನೇನಕ ಅವ್ರ ತಾತ ಗೌಡ್ರ ಹೊಲ್ಟಕ್ಕೆ ಹೋಗ್ಬರ್ತೀನಿ ಅಂತ ಏನೋ ಹೊಲ್ಟಿರ್ತೈತೆ ಇವನು ಅವ್ರ ತಾತ ನಿಂತು ಬಿದ್ದಿರ್ತಾನೆ ಅಷ್ಟೇನ ಆಗಿರೋದು ಇನ್ನೇನು ಇಲ್ಲ ಓ ಕರೆಕ್ಟ್ ಲೋಕನಣ್ಣ ಕರೆಕ್ಟ್ ಹೋಗೋಣ 100 ವರ್ಷ ಆಯ್ಸ್ಕಣಪ್ಪ ನನ್ನ ಮಗ ಕೋಳಿ ಹೊಂಜಿಗೆ ನೋಡು ಗ್ಯಾಪ್ ನಿಸ್ಕೊಂತಿದ್ದಲ್ಲ ಕಾಣಿಸ್ಕೊಂಡ ಓಲ್ ಬತ್ತಾ ಇದ್ದಾನೆ ನೋಡು ಕೈಯಾಗು ಯಾತ ಹಿಡ್ಕೊಂಬತ್ತಾ ಇದ್ದಾನೆ ಕಣಲ್ಲ ಪಾಸ ಅರೆ ಲೋಕನಣ್ಣ ಅರೆ ಕ್ಯಾಗೆ ಆ ಲಕಡಿಗೆ ಹಿಡ್ಕೊಂಡು ಬಂದ್ಬಿಟ್ಟೈತಿ ಕಡ್ಡಿಗೆ ಹೋಗಣ ಯಾತದ ಕಡ್ಡಿನೋ ಪಡ್ಡಿನೋ ಹಿಡ್ಕೊಂಡ್ ಬತ್ತಾ ಇರಂಗ ಇದ್ದಾನೆ ತಡಿ ಯಾತ ಕೇಳೋನ್ ತಡಿ ಬರ್ಲಿ ಓ ಲೋ ಮಂಜ ಏನಲ್ಲ ನಿನ್ನ ಅವತಾರ ಮಗು ಲೋಕೇಶ್ ಹಾಗೆಲ್ಲ ಲೋ ಎಂದು ಕರೆಯಬಾರದು ನಾನು ಶ್ರೀರಾಮ ಇವತ್ತು ಏನು ದಿನ ಎಂದು ನಿನಗೆ ಗೊತ್ತಿಲ್ಲವೇ ಶ್ರೀರಾಮನವಮಿ ಅದಕ್ಕೆ ನಾನು ಶ್ರೀರಾಮಚಂದ್ರ ಪ್ರಭುವಿನ ವೇಷ ಹಾಕಿದ್ದೇನೆ ಕೈಯಲ್ಲಿ ಬಿಲ್ಲು ಹಿಡಿದಿರುವುದು ಕಾಮಲ್ಲವೇ ನಿನಗೆ ವಾಸ ನಾಟಕ ಶುರು ಹಚ್ಕೊಂಡ ಪಾಸ ಇವನು ಎಲ್ಲ ಕೋಳಿ ಮುಂದಿನ ಮಗನೇ ಬಾ ನೀವು ಬಿಲ್ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ರಾಮದೇವ್ರಾಗಲ್ಲ ಏನು ಬಾರಲ್ಲ ಕಂಡಿದ್ದೀನಿ ಬಿಲ್ ಒಳ್ಳೆ ಚೆನ್ನಾಗಿ ಕೈತ್ಕೊಂಡು ತುತಾಯಿಲಿ ಹಂಗೈತ್ ನೋಡೋಣ ನಾನು ಅನ್ಸತಿನ ಬಾಣ ಮಾಡ್ಕೊಂಡಿದ್ರು ತುತಾಯಿಲಿ ಬಿಟ್ಟು ನೋಡ್ತೀನಿ ಅನ್ಸತಿನ ಅತ್ತ ಅನ್ನ ಏ ಮಗು ಹಂಗೆಲ್ಲ ಕೋಳಿ ಹುಂಜ ಎಂದು ಎಲ್ಲ ಕರೆಯಬಾರದು ಇದು ಶ್ರೀರಾಮಚಂದ್ರನ ಬಿಲ್ಲನ್ನು ಹಂಗೆಲ್ಲ ನೀವು ಈಸ್ಕೊಳ್ಳಬಾರದು ನಿಮ್ಮ ಕೈಲಿ ಇದನ್ನು ಎತ್ತಕ್ಕೆ ಆಗುವುದಿಲ್ಲ ನಿಮಗೆ ಶ್ರೀರಾಮನ ಬಿಲ್ಲನ್ನು ಹಿಡಿದುಕೊಳ್ಳುವಷ್ಟು ಶಕ್ತಿ ಇಲ್ಲ ನಿಮಗೆ ಆಮೇಕಿಂದನ ಬಿಲ್ಲನ್ನು ಕೊಡು ಬಾಣವನ್ನು ಬಿಡುತ್ತೇನೆ ಅಂತ ಎಲ್ಲ ಹೇಳಬಾರದು ನೀನು ಹಾಗಾಗ್ಲನ ಹೋಗಲೇ ಬಾರಲ್ಲ ಎಂದು ಕರೆದರೆ ಬಿಲ್ಲಿಗೆ ಬಾಣವನ್ನು ಇಕ್ಕಿ ಎಳೆದು ಬಿಟ್ಟರೆ ಕಣ್ಣಿಗೆ ಕುಕ್ಕಬೇಕು ಹಂಗೆ ಬಿಡುತ್ತೇನೆ ಅಷ್ಟೇ ನನಗೆ ಸಿಟ್ಟು ಬಂದರೆ ಅರೆ ಮಂಜಿನ ಹಣ್ಣ ಮಂಜಿನ ಹಣ್ಣ ಅರೆ ಇದು ಡ್ರಾಮಾಗೆ ಮಾಡ್ತಾರೆ ಇಲ್ಲ ನಾಟಕಾಗೆ ಡೈಲಾಗ್ಗೆ ಎಲ್ಲ ಹೊಡಿತೈತೆ ನಿಮ್ದು ಅರೆ ಬಹು ತಚ್ಚ ಏ ಸಣ್ಣ ಹುಡುಗ ಎಂದು ಸುಮ್ಮನಿದ್ದೇನೆ ಮಗು ಹಾಗೆಲ್ಲ ಡ್ರಾಮಾ ನಾಟಕ ಡೈಲಾಗು ಎಂದು ಎಲ್ಲ ಹೇಳಬಾರದು ಇದು ಪ್ರಭು ಶ್ರೀರಾಮಚಂದ್ರರ ವೇಷ ಒಂದ್ರೋಟ ಭಯ ಭಕ್ತಿಯನ್ನು ಇಟ್ಟುಕೊಳ್ಳಬೇಕು ಸಣ್ಣ ಮಗು ಎಂದು ಸುಮ್ಮನೆ ಇದ್ದೇನೆ ಇಲ್ಲ ಎಂದರೆ ಬಿಲ್ಲಿಗೆ ಬಾಣವನ್ನು ಇಡುತ್ತಿದ್ದೆ ಸುಮ್ಕಿರ ಪಾಸ ಇವನ್ ಹೆಂಗೆ ಹ್ಯಾಂಡಲ್ ಮಾಡಬೇಕು ಎಂಬುದು ನನಗೆ ಗೊತ್ತು ಸುಮ್ಕಿರು ಕ್ಷಮಿಸಿ ಮಹಾಪ್ರಭು ನೀವು ಶ್ರೀರಾಮ ದೇವರು ಎಂದು ನಮಗೆ ಒಂಚೂರು ತಡವಾಗಿ ಗೊತ್ತಾಯಿತು ನಮ್ಮ ಸ್ನೇಹಿತ ಇದ್ಕಿದಂಗೆ ವೇಷ ಹಾಕಿಕೊಂಡು ಬಂದಾಗ ನಮಗೆ ಗೊತ್ತಾಗಲಿಲ್ಲ ದಯವಿಟ್ಟು ಕ್ಷಮಿಸಿ ಮಗು
ನೀವು ಕ್ಷಮಿಸಿ ಅಂತ ಕೇಳಿದ್ದರಿಂದ ನಾನು ಶಾಂತನಾಗುತ್ತಿದ್ದೇನೆ. ಶ್ರೀರಾಮಚಂದ್ರ ಯಾವತ್ತೂ ಕೋಪ ಮಾಡಿಕೊಳ್ಳುವುದಿಲ್ಲ. ನೀವು ಹಿಂಗೆಲ್ಲನ ಒಳ್ಳೆ ಮಾತಿನಿಂದ ಹೇಳಿದರೆ ನನಗೆ ಶಾಂತವಾಗುತ್ತದೆ ಮತ್ತು ನಿಮಗೆ ವರ ಕೊಡ್ತೀನಿ. ನಿಮಗೆ ಯಾತದ್ ಬೇಕು ಎಂದು ಹೇಳಿದರೆ ನಾನು ಇಲ್ಲೇ ವರವನ್ನು ಕೊಡುತ್ತೇನೆ. ಇವಾಗ ಮಾಡ್ತೀನಿ ತಡಿ, ಕೋಳಿ ಬಂದಿದ್ದು ನನ್ನ ಮಗನೇ. ದೇವರೇ, ನನಗೆ ಸ್ಕೂಲಿನಲ್ಲಿ ಪರೀಕ್ಷೆಗೆ ಜಾಸ್ತಿ ಅಂಕ ಬರಬೇಕು, ನಾನೇ ಫಸ್ಟ್ ಬರಬೇಕು ಮತ್ತು ಮೇಷ್ಟ್ರು ನನಗೆ ಜಾಸ್ತಿ ಮಾರ್ಕ್ಸ್ ಬಂದಿರುವುದರಿಂದ ನನ್ನೇ ಈ ಸ್ಕೂಲ್ಗೆ ಕ್ಲಾಸ್ಗೆ ಲೀಡ್ರ್ ಮಾಡಬೇಕು. ಆ ಥರ ಮಾಡಂಗೆ ವರ ಕೊಡಿ ಸ್ವಾಮಿ ದೇವರೇ. ಆಯಾ ಗಾಣ ಸ್ವರೂಪ್ ನನ್ನ ಮಗನೇ, ದೇವರನ್ನ ಎದುರಿಗೆ ಬಂದ್ರೆ ಹಿಂಗೆ ಕೇಳೋದು ನೀನು? ನಾನ್ ಲೀಡರ್ ಆಗಿರೋದನ್ನ ತಪ್ಪಿಸ್ಬಿಟ್ಟು ನೀನ್ ಲೀಡರ್ ಆಗ್ಬೇಕು ಅಂತ ನೋಡ್ತಿದ್ದೆ ಏನು? ನೀನು ಮುಂಜಲ್ಲ, ನೀವು ರಾಮದೇವ್ರು, ಹಂಗೆಲ್ಲನ ನೀನು ಗಂಡಸರ್ಪ ನನ್ನ ಮಗನೇ ಅಂತ ಎಲ್ಲನ ಹೇಳ್ಬಾರ್ದು ದೇವ್ರಿ. ಲಾಕಿ ಅದು ನಾನು ಸುಮ್ಮನೆ ನಾನು ನಮ್ಮ ತಾತನ ಜೊತೆ ಬ್ಯಾಲವಾಲಿಕೆನ ವಾಲ್ತಕ್ಕೆ ಹೋಗಿದ್ನ. ಅಲ್ಲಿ ಬಿದ್ರು ಐತಲ್ಲ ಗೌಡ್ರದು ಬಿದ್ರು ಗಿಡಗಳು, ಅದ್ರಾಗೆ ಒಂದು ಸಣ್ಣ ಕಡಿಸ್ಕೊಂಬಿಟ್ಟು ಹಂಗೆ ಬಗ್ಗಿಸಿ ಮೂಟೆದಾರ ಕಟ್ಟಿಸ್ಕೊಂಡು ಬಿಲ್ ಮಾಡ್ಕೊಂಡು ಕೊಡ್ತಾತ ಅಂತಂದೆ. ಇವತ್ತು ಹೆಂಗಲ್ಲ ಶ್ರೀರಾಮನವಮಿ ಅಲ್ವೇ, ಅದಕ್ಕೇನ ಒಂದು ಬಿಲ್ ಮಾಡಿಸ್ಕೊಂಡು ಬಂದೆ. ಅದಕ್ಕೇನ ನಾನು ಈಗ ಶ್ರೀರಾಮಚಂದ್ರ ಅಂತ ಹೇಳ್ತಾ ಇದ್ದಿದ್ದು. ಚೆನ್ನಾಗಿ ಕೇಳಿದೆ ಅಲ್ವೇನ? ಚೆನ್ನಾಗಿ ಹೇಳ್ದೆ, ಆದ್ರೆ ಒಂಚೂರು ಓವರಾಗಿ ಹೇಳ್ದೆ. ಖರೇ ಮಂಜುನಣ್ಣ ಲೋಕನಣ್ಣ, ಅಯ್ಯೋ ಈ ಬಿಸಿಲಿಗೆ ಸಿಕ್ಕಾಪಟ್ಟೆಗೆ ಬಂದ್ಬಿಟ್ಟೈತೆ, ನಮ್ಮಿಗೆ ಸಿಕ್ಕಾಪಟ್ಟೆ ಸೆಕೆಗೆ ಆಗ್ಬಿಟ್ಟೈತೆ, ಪಾನಿಗೆ ಕುಡಿಬೇಕು ಅನ್ಸ್ಬಿಟ್ಟೈತೆ ಮಂಜುನಣ್ಣ ಲೋಕನಣ್ಣ. ಅದಕ್ಕೆ ಯಾಕಲ್ಲ ಯೋಚನೆ ಮಾಡ್ಸಪ್ಪಾಸ, ನಮ್ಮ ಜೊತೆಗೆ ಇರೋದು ಯಾರು? ದೇವ್ರು. ಅವ್ರಿಗೆ ಹೇಳಿದ್ರೆ ಸೂರ್ಯನ ಒಂದಷ್ಟೊತ್ತು ಆತ ಎಟ್ಲಾರ ಹೋಗಿ ಬರಪ್ಪ ಅಂತಾನೆ ಕಳಿಸ್ತಾರೆ ಅಲ್ವಾ ದೇವ್ರೆ? ಇಲ್ಲಪ್ಪ, ಸೂರ್ಯ ನನ್ನ ಮಾತೆಲ್ಲ ಕೇಳಲ್ಲ. ನನ್ನ ಮಕ್ಕಳು ನೀವೇ ನನ್ನ ಮಾತು ಕೇಳಲ್ಲ, ಇನ್ನು ಸೂರ್ಯ ಕೇಳ್ತಾರೆ. ಇಲ್ಲ ನಂಗೂ ಒಂದು ಸೆಕೆ ಆಗ್ತೈತೆ, ಏನ್ ಮಾಡಕ್ಕಾಕೈತಿ? ಸೂರ್ಯ ಹಂಗೇನೆ ಈಗೆಲ್ಲ ಹೋಗಲ್ಲ, ಯಾಕಂದ್ರೆ ಸಂಜೆ ಆದ್ಮೇಲೆ ಬೇಕಾದ್ರೆ ಕಳಿಸ್ತೀನಿ, ಬೆಳಗ್ಗೆ ತಕ ಬರ್ಬೇಡಪ್ಪ ಅಂತ ಹೇಳಿ. ಎಂತ ಕೆಲಸ ಆಯ್ತು, ಮತ್ತೆ ಹೋಗಿದ್ದ ಕಡ ಲೋಕಿ ಪಾಸ. ಏನ್ ಗೊತ್ತೇನ್ರು, ಇವತ್ತು ಶ್ರೀರಾಮನವಮಿ ಅಲ್ವೇ? ನಮ್ಮ ಅಜ್ಜಿ ಗೌಡ್ರು ಆಮೇಕಿನ ಬೋರಜ್ಜ ಇವರಲ್ಲನ ಅಲ್ಲಿ ದೇವಸ್ಥಾನ ಆಂಜನೇಯನ ದೇವಸ್ಥಾನ ಇದೈತಲ್ಲ ಉಳ್ಳಿಕಟ್ಟೆ, ಅಲ್ಲಿ ಜಾಸ್ರ ಬೇಳೆ ಪಾನಕ ಮುದ್ದಿಗೆ ಎಲ್ಲನ ಅಂಡೆಗೆ ಇಚ್ಚೆ ಒಂದು ಎಲ್ಲರಿಗೂ ಹೋಗ ಬರೋರಿಗೆಲ್ಲ ಕೊಡ್ತೀವಿ ಅಂತ ಮಾತಾಡ್ಕೊಂತಿದ್ರು ಕಣೋ. ಇಷ್ಟಕ್ಕೆಲ್ಲ ರೆಡಿ ಮಾಡಿದಾರೋ ಏನೋ, ಬರಲ್ಲ ಜಾಲ್ದ ಹೋಗಂದ್ರ ಮದ್ವೆಗೆ ಪಾನಕಾಗೆ ಕೊಟ್ಟಾರೆ. ಅರೆ ತಲೋ ಮಂಜುನಣ್ಣ, ಫಸ್ಟ್ಗೆ ಹೋಗ್ಬಿಡಣ, ನಮ್ಮಿಗೆ ಬೇರೆ ಸೆಕೆಗೆ ಆಗ್ಬಿಟ್ಟು ಬಿಸಿಲಿಗೆ ಒಣಗಿ ಹತ್ತಾಗೈತೆ. ಬ್ಯಾಡ್ಗಿ ಮೆಣಸಿನ್ಕಾಯಿ ಆದಂಗೆ ಹಾಕ್ಬಿಟ್ಟೈತೆ, ಒಣಗಿ ಹೋಗ್ಬಿಟ್ಟು ಫಸ್ಟ್ ನಿಮಗೆ ಹೋಗಿ ಒಂದು ಗ್ಲಾಸ್ ಪಾನಕ, ಒಂದು ಗ್ಲಾಸ್ ಮದ್ವೆಗೆ ಕೊಟ್ಬಿಡ್ಬೇಕು. ಮುಖಣ ನಂಗೂನು ಈಗ ನಿನ್ಗೆ ಗಂಟಲ ಒಣಗ್ತೈತೆ, ನೀರು ಕುಡಿಯಂಗೆ ಆಗ್ತೈತೆ ಅಂತ ಅಂದಲ್ಲ, ಆವಾಗ ಜಾಸ್ತಿ ನಂಗೆ ಹೋಗಿ ಮತ್ತೆ ಹೋಗಿದ್ದೀನಿ. ಬರೀ ಫಸ್ಟ್ ಹೋಗಂದ್ರ ನಮ್ದೇ ಫಸ್ಟ್ ಬೋರ್ಡಿಂಗ್ ಆಗ್ಬೇಕು. ನಡುವಿ ಫಸ್ಟ್ ನಾವೇ ಕುಡಿಯೋಣ ಮದ್ವೆನ ಪಾನಕನ. ಪುಟ್ಟಂಗಜ್ಜಿ, ಈ ಪಾನಕಕ್ಕೆ ಬೆಲ್ಲ ಸಕ್ಕರೆ ಎಲ್ಲನ ನೀಟಾಗಿ ಕರಗೈತೆ ನೋಡಜ್ಜಿ. ಬ್ಯಾಲ್ದಂಡೆನ ಸಾಲ್ದ ಬಂದ್ರೆ ರುಚಿಗೆ ಬ್ಯಾಲ್ದಂಡ್ ಸಾಲ್ದ ಬಂದ್ರೆ ಬೇಕಾದ್ರೆ ಇನ್ನ ಎರಡ ಕೀಳ್ಸ್ಕೊಂಬರೋನ್ ಮಾರ್ದಾಗವಿ ಮಸ್ತಾಗಿ. ಆಮೇಲೆ ಇದಕ್ಕೆ ಮಜ್ಗಿಗೂ ಅಷ್ಟೇ, ನಮ್ಮ ಉಪ್ಪು ಖಾರ, ಈ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಹಾಕೋದು ಅದೇನ ಹೆಂಗೆ ಸರಿಯಾಗಿ ಐತೆ ಎಲ್ಲನ ಅಂಬತ್ನ ಒಂದ್ಸತಿ ರುಚಿ ನೋಡಿ ಹೇಳಜ್ಜಿ. ಹೇಳ್ರಿ ಗೌಡ್ರಿ, ಅದನ್ನ ರುಚಿ ಬೇರೆ ನೋಡಿ ಏನು ಹೇಳೋದು, ಚೆನ್ನಾಗಿರ್ತೈತೆ ಎಲ್ಲನ. ನನ್ನ ಮಟ್ಟಿಗೆ ನಾನು ಚೆನ್ನಾಗಿ ಹಾಕಿದ್ದೀನಿ ಕಣ್ರಿ ಗೌಡ್ರಿ, ಎಲ್ಲನ ಎಷ್ಟೆಷ್ಟು ಬೇಕು ಅಷ್ಟೇ ಹಾಕಿದ್ದೀನಿ ಹೇಳ್ರಿ. ಆದ್ರೂ ಒಂದ್ಸತಿ ನೋಡ್ಬೇಕಾಯ್ತು ಕಂಡ್ಬಿಟ್ರೆ ಅಜ್ಜಿ.
ಏ ಇಲ್ಲ ಕಣ್ ಹೇಳ್ರಿ ಗೌಡ್ರಿ, ಪುಟ್ರಂಗಜ್ಜಿ ಏನು ವಾಸ್ತಾಗ ಮಾಡ್ತೈತೆ ಇವತ್ತು ಮಜ್ಜಿಗೆನ ಪಾನಕನ. ವರ್ಷ ವರ್ಷ ಆ ವಜ್ಜೆ ಮಾಡೋದು. ಆ ವಜ್ಜಿಗಿಂತ ಗೊತ್ತೇನು ಹೇಳ್ರಿ ಗೌಡ್ರಿ. ಅಂದ್ರೆ ಆ ವಜ್ಜಿ ಅಡ್ಗೆಗಾಗ್ಲಿ, ಈಗ ಹಿಂಗೆ ಪಾನಕ ಮಜ್ಜಿಗೆ ಇಂಥವ್ ಯಾತನ ಮಾಡೋದ್ರಾಗ್ಲಿ, ಆ ವಜ್ಜಿ ಬಿಟ್ರಿ ಇನ್ನೊಬ್ರು ಇಲ್ಲ ಬಿಡು. ಅಂತ ಚೆನ್ನಾಗ್ ಮಾಡ್ತೈತೆ. ಆ ವಜ್ಜಿ ಮಾಡಿದ್ಮೇಲೆ ಸಾಕತ್ತಾಗೆ ಇರ್ತೈತೆ ಕಣ್ರಿ ಗೌಡ್ರಿ. ಎಲೆ ನನಗೂ ಗೊತ್ಕೊಂಡ್ ಕುಕ್ಕಳ್ಳ ಬರಾಜ, ಆ ವಜ್ಜಿ ಕೊಯ್ರು ರುಚಿ ನನ್ಗೇನ್ ಗೊತ್ತಿಲ್ವೇ. ನಮ್ಮ ಮನೆಗೆ ಒಂದ್ಸತಿ ಫಂಕ್ಷನ್ ಆದಾಗ ಎಲ್ಲಾನ ಪಟ್ರು ಯಾರು ಬೇಡ ನಾನೇ ಮಾಡ್ತೀನಿ ಅಂತ ಬಂದು ಮಾಡ್ಕೊಂಡ್ ಕೊಟ್ಟೈತೆ. ನನಗಿಂತ ಗೊತ್ತೇನೆ ನಿನ್ಗೆ. ಆತ್ಕೊಂಡ್ ಹೇಳಜ್ಜಿ, ನೀನ್ ಮಾಡಿದ್ಯಾ ಅಂತ ಅಂದ್ಮೇಲೆ ಇನ್ನೊಂದು ಮಾತಿರಲ್ಲ. ಸರಿ ಹೇಳು. ಅಜ್ಜಿ, ಮಜ್ಜಿಗೆ ಪಾನಕ ಎಲ್ಲ ರೆಡಿ ಮಾಡ್ರಿ ಅಲ್ಲನ. ಅಗಳ ನಮ್ಮ ಪಾಪು ನೋಡಪ್ಪ, ರಾಮದೇವ್ರೆ ಆಗಿ ಬಂದವನು ಕೈಯಾಗೆ ಒಂದು ಬಿಲ್ಲು ಹಿಡ್ಕೊಂಡು. ಅಲ್ವಲ್ಲ, ಯಾರ ನಿಂಗೆ ಮಾಡ್ಕೊಟ್ಟಾರ ಬಿಲ್ನ? ಇನ್ಯಾರು? ನಿಮ್ಮ ಯಜಮಾನ್ರು, ನಮ್ಮ ತಾತ ರಂಗಜ್ಜ. ಬೆಳಿಗ್ಗೆ ಗೌಡ್ರ ಅಂತ ಕೊಯ್ದಲ್ಲ, ಗೌಡ್ರಿಗೂ ಹೇಳಿ ತಾತ ನಂಗೊಂದ ಬಿಲ್ ಮಾಡ್ಕೊಂಡು ಕೊಡು ಅಂತಂದೆ. ಒಂದು ಸಣ್ಣ ಬಿಲ್ ಕಟ್ಟಿ ಕೊಡ್ದು ಹಿಂಗೆ ಬಗ್ಸಿ ಮುಡೆ ದಾರ ಕಟ್ಟಿ ಕೊಡ್ತು. ತಾತಗೂ ಮೊಮ್ಮಗುನು ಚೆನ್ನಾಗೈತಿ. ಈಗ ಇದೆಲ್ಲ ದೇವಸ್ಥಾನದೊಳಗೆ ಹೋಗಿರ್ಬೇಕು. ನಿಮ್ಮ ತಾತ ನನಗಂತ ಹೇಳಲೇ ಇಲ್ಲ. ಎಸೆಟ್ಗೆ ಹೇಳು. ಅಜ್ಜಿ ನಂಗೆ ಪಾಸಿಂಗೆ ಲೋಕಿಗೆ ಎಲ್ಲಾರ್ಗು ಈಗ ಮಜ್ಜಿಗೆ ಪಾನಕ ಕೊಡಿಲಿ ಹೆಂಗ್ ಮಾಡಿದ್ದೀರಾ ಅಂತಾನೆ ಶೇಸ್ಟ್ ಮಾಡಿ ಹೇಳ್ತೀವಿ ಈಗ. ಹೇಯ್ ಅವನು ಯಾವನು ಹೆಂಗ್ ಹೇಳ್ತಾನ? ಈಗ ಇಲ್ಲಿ ಓಡಾಡೋ ಜನಗಳಿಗೆ ಕೊಡಕ್ಕೆ ಮಾಡ್ಕೊಂಡಿಕ್ಕಿರೋದು, ನಿಮಗ್ ಕೊಡಕ್ಕಲ್ಲ. ಆಮೇಲಿಂದ ಕೊಡ್ತೀನಿ ಹೋಗ್ರ. ಎಲೆ ಪುಟ್ರಂಗಜ್ಜಿ ಕೊಡಾಜಿ. ಅವೇನು ಆ ಹುಡುಗರೇನು ಒಂದು ಅಂಡೆ ಪೂರ ಕುಡಿತಾರೆ. ಕೊಡೆ ಅಳಜ್ಜಿ ಪಾಪ. ಮಂಜದ್ ನೋಡಜ್ಜಿ, ಬಿಲ್ಲು ಹಿಡ್ಕೊಂಡು ದೇವ್ರೇ ಆಗಿದ್ದೇನೆ. ಕೊಡಜ್ಜಿ, ಏನಾಗಲ್ಲ. ಮಕ್ಕಳೇ ದೇವ್ರು ಅಂತಾರೆ ಅಂತಂದ್ರಾಗೆ ದೇವ್ರಿಗೆ ಅಂತ ಮಾಡಿರೋದು ಏನಾಗಲ್ಲ. ಕೊಡಜ್ಜಿ, ಅವರೇ ಫಸ್ಟ್ ಕುಡಿಲಿ ಕೊಡು. ಅವ್ರ ತಾತ ಒಬ್ಬನೇ ಇದ್ದ ಸಪಾಟ್ ಮಾಡಕ್ ಅವ್ರಿಗೆ ನೀವು ಸೇರ್ಕೊಂಡಿರ್ತೀರ ಕಣ್ರಿ ಗೌಡ್ರಿ. ಆಯ್ತು ಹೇಳ್ರಿ, ಕೊಡ್ತೀನಿ ಹೇಳ್ರಿ. ತಗ ಬರ್ರ. ಮಜ್ಜಿಗೆ ಸಾಕಾತಾಗಿದ್ದಾವೆ. ಅಮೃತ ಇದ್ದಂಗ ಇದ್ದಾವೆ. ನಂಗೆ ಇನ್ನೂ ಒಂದು ಲೋಟ ಬೇಕು ಎಲ್ಲಾರ್ಗು, ನಮ್ಗೆ ಎಲ್ಲಾನ. ಇವನ್ ಫಸ್ಟ್ ಕುಡಿತೀನಿ ತಡ್ಕೊಳ್ರಿ. ಬಹುಶಃ ಮಾಡಿದ್ದೀರ ಅದು ಯಾರು ಮಜ್ಜಿಗೆ ಎಲ್ಲಾನ ಈ ಖಾರ ಉಪ್ಪು ಎಲ್ಲ ಹಾಕಿರೋ ಚೆನ್ನಾಗಿ ಮಾಡಿದ್ದೀರ. ಸ್ನೇಹಿತರೆ, ನೀವು ಎಲ್ಲಾನ ಬಂದ್ಬಿಟ್ರಿ ನಮ್ಮೂರ್ ದೇವಸ್ಥಾನಕ್ಕೆ. ಒಂದ್ ಲೋಟ ಮಜ್ಜಿಗೆ, ಒಂದ್ ಲೋಟ ಪಾನಕ, ಒಂದು ಪ್ಲೇಟ್ನಾಗೆ ಹೆಸರು ಬೇಳೆ ಹಾಕಿಕೊಂಡು ತಿಂದು ನನಗೂ ತಗೊಂಡೋಗ್ಯವ್ರೆ ಅಂತ. ಸರಿನೇ, ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡ್ರಿ. ಹೆಂಗ ಅನ್ನಿಸ್ತು ಅಂತ ಕಮೆಂಟ್ನ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತಿದ್ರೆ ದಯವಿಟ್ಟು ಶಿರಾ ತಗಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ನಮಗಿದ ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಎಲ್ಲಾರ್ಗು ಶೇರ್ ಮಾಡ್ರಿ. ಸರಿ ಎಲ್ಲಾರ್ಗು ದೇವರು ಶ್ರೀರಾಮಚಂದ್ರ ಎಲ್ಲರಿಗೂ ಒಳ್ಳೇದು ಮಾಡಲಿ. ಮುಂದಿನ ವಿಡಿಯೋದಾಗ ಸಿಗ್ತೀವಿ. ಜೈ ಶ್ರೀರಾಮ್.